ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ. ಮಾತಾಡುವಂಥದ್ದು ಅನಿವಾರ್ಯ ಆಗ್ಯದ. EDನ ಒಂದು ಸದುದ್ದೇಶದಿಂದ ತೊಗೊಂಡ್ಬಂದಿದ್ದು PMLA ಅಂದರೆ ವಿಶೇಷವಾಗಿ ಅಕ್ರಮ ಹಣವನ್ನು ವರ್ಗಾವಣೆ ಮಾಡುವಂಥ ವಿಷಯಗಳಿಗೆ ಕಾನೂನಿನ ಮೂಲಕ ತಪ್ಪಿಸಿಕೊಳ್ಳುವಂಥ ಜನ ಭಾಳ ಆಗಿತ್ತು. ವಿದೇಶಿ ಫಂಡ್ ನಮ್ಮಲ್ಲಿ ಬಂದು ಕರಗೋದು, ನಮ್ಮ ಫಂಡ್ ಇನ್ನೊಂದು ದೇಶಕ್ಕೆ ಹೋಗೋದು ಮಾಡೋದು. ಇಲ್ಲಿ ಅದರಲ್ಲೂ ಪ್ರಭಾವಿ ವ್ಯಕ್ತಿಗಳು, ರಾಜಕಾರಣಿಗಳಿರ್ಬೋದು, ಮತ್ತಾರು ಇರ್ಬೋದು, ಜೊತೆಗೆ ಕಾರ್ಪೊರೇಟ್ಗಳಿರ್ಬೋದು, ಇಲ್ಲಿ ಒಟ್ಟು ಹಣವನ್ನು ವರ್ಗಾವಣೆ ಮಾಡುವಂಥದ್ದು ಮನಿ ಲಾಂಡ್ರಿಂಗ್ ಅಂತೇಳಿ ನಿಮಗೆ ಗೊತ್ತಿದ್ದ ವಿಷಯ ಅದು ಮಾಡ್ತಾಯಿದ್ರು. ಅವ್ರು ಹಿಡಿಬೇಕಾಗಿದ್ದಪ್ಪ ಅಂದ್ರೆ ಚೌಕಟ್ಟಿನಾಗ ಸಿಗ್ತಾ ಇಲ್ಲ. ಬುದ್ಧಿವಂತರು, ಜೊತೆಗೆ ದುಡ್ಡಿದ್ದಂಥವ್ರು, ಕಾನೂನು ಕೊಳ್ಕೊಳ್ಳುವಂಥವ್ರು. ಅದಕ್ಕಾಗಿ ಅವ್ರನ್ನ ಹಿಡಿಯೋ ಸಲುವಾಗಿ ಒಂದಿಷ್ಟು ಅದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು EDಗೆ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಅದು ಒಪ್ಪಿಗೆ ಕೊಟ್ಟಿತ್ತು. ಆಯ್ತು ಬಾ, ಅಡ್ಡಿ ಇಲ್ಲ, ನೀವು ಹೇಳೋದ್ರಲ್ಲ ನಮ್ಮ ಕನ್ವಿನ್ಸ್ ಆದಾಗ ಅವ್ರಿಗೆ ಜಾಮೀನು ಕೊಡ್ಲಿಕ್ಕೆ ಬರ್ತಂತ. ಅಂದ್ರೆ ಆ ಕೇಸಲ್ಲಿ ಮುಚ್ಚಿ ಹಾಕೋ ಸಾಧ್ಯತೆಗಳು ಭಾಳ ಇರ್ತಾಯಿದ್ವು ಆ ಮನಿ ಲಾಂಡ್ರಿಂಗ್ ಅಂತೆಲ್ಲ. ಅದಕ್ಕಾಗಿ ಅದು ಮಾಡಿದ್ರು. ಒಳ್ಳೆಯ ಉದ್ದೇಶ ಶುರುವಾದಂಥದ್ದು. ವಿಶೇಷವಾಗಿ ಅದ್ರ ಬಗ್ಗೆ ಇವತ್ತು ನಮ್ಮ 3 ಸದಸ್ಯ ಪೀಠಕ್ಕೆ ಅಂದ್ರೆ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು. ಚೇಂಜ್ ಮಾಡಬೇಕು, ಪುನರ್ ಪರಿಶೀಲಿಸಬೇಕು. ಇದರಿಂದ ಏನಪ್ಪ ಅಂತಂದ್ರೆ ನ್ಯಾಯ ಸಿಗ್ತಾ ಇಲ್ಲ. ಭಾಳ ಜನ ತೊಂದರೆ ಕೊಡ್ತಾ ಇದ್ದಾರೆ. ಇವರು ಈ ಒಂದು PMLA ಕಾನೂನಿನಡಿಯಲ್ಲೇ ಮನಿ ಲಾಂಡ್ರಿಂಗ್ ಅದ ನೆಲೆಗಟ್ಟಿನಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ಕಾಡ್ತಾ ಇದ್ದಾರೆ. ಅಧಿಕಾರಿಗಳು ED ಅಧಿಕಾರಿಗಳಂತೆ ಅವರು ಮನಸ್ಸೋ ಇಚ್ಛೆ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಆರೋಪಗಳನ್ನು ಬಂದಿತ್ತು. ಅದಕ್ಕಾಗಿ 3 ಸದಸ್ಯ ಪೀಠ, 3 ಜನ ಸದಸ್ಯ ಪೀಠದಲ್ಲೇ ಸುಪ್ರೀಂ ಕೋರ್ಟ್ ಇದ್ದಿದ್ದು ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಉಜ್ವಲ್ ಬೋಯಾನ್ ಮತ್ತು ಕೋಟೇಶ್ವರ ಸಿಂಗ್ ಇವರ ಅಡಿಯಲ್ಲಿ ಇದನ್ನು ಕೊಟ್ಟಿದ್ರು. ಇನ್ನೊಮ್ಮೆ ಇದನ್ನು ಎನ್ಕ್ವೈರಿ ಮಾಡಿರಿ, ಪುನರ್ ಪರಿಶೀಲನೆ ಮಾಡಿರಿ, ತಪ್ಪೈತಿದೆ ಅಂತೇಳಿ. ಈ ಸಂದರ್ಭದಲ್ಲೇ ನಮ್ಮ ಬೋಯಾನ್ ಅವರು ಸ್ಪಷ್ಟವಾಗಿ ಹೇಳಿದರು, ಜಾರಿ ನಿರ್ದೇಶನಾಲಯವು ವಂಚಕನಂತೆ ವರ್ತಿಸದೆ ಕಾನೂನಿನ ಚೌಕಟ್ಟಿಗೆ ತನ್ನ ವ್ಯಾಪ್ತಿಯನ್ನು ಸೀಮಿತಗೊಳಿಸಿಕೊಳ್ಳಬೇಕು. ತನ್ನ ಅಧಿಕಾರದಂತೆ ಎತ್ತತ್ರ ವರ್ತನೆ ಮಾಡೋದಲ್ಲ, ವಂಚಕ ಆಗಬಾರದು, ಒಳ್ಳೆಯ ಕೆಲಸ ಮಾಡಬೇಕು. ಅದರ ಉದ್ದೇಶ ಏನಂದ್ರೆ ನಾವು ಯಾಕೆ ಸ್ಥಾಪನೆ ಮಾಡಿದ್ದೀವಿ ಏನಾಗಿ ಅಂತ ಅನ್ನುವಂಥದ್ದು. ಯಾಕಂದರೆ ED ಎಲ್ಲರಲ್ಲೂ ಅಟ್ಯಾಕ್ ಮಾಡೋ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಯಾರು ಮುಖ್ಯಮಂತ್ರಿ ಇರಲಿ, ಯಾರಿರಲಿ, ಏನೂ ಇಲ್ಲ, ಪ್ರಶ್ನೆನೇ ಇಲ್ಲ. ಅವ್ರು ಬಂದು ಅಟ್ಯಾಕ್ ಮಾಡೋದನ್ನು ಒಂದು ಪ್ರೂವ್ ಮಾಡುವಂಥ ಕೆಲಸ, ಅಥವಾ ಕಳ್ಳರನ್ನು ಮನಿ ಲಾಂಡ್ರಿಂಗ್ ಮಾಡೋರನ್ನ ಹಿಡಿಯುವಂಥದ್ದು. ಯಾವ ರಾಜಕಾರಣಿ ಬಂದು, ಮತ್ತೊಬ್ಬ ಬಂದು, ಇನ್ನೊಬ್ಬಂದು, ಯಾರೋ ಬಂದರು, ಪ್ರಭಾವಿ ವ್ಯಕ್ತಿಗಳನ್ನ ಹಿಡತ್ತಲ್ಲಿ ತೋರಿಸೋ ಮಾಡಿದ್ದದು. CBI ಕೆಲವೊಂದು ಚೌಕಟ್ಟುಗಳಿದ್ದವು. ಯಾಕಂದ್ರೆ ಒಂದು ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ರಾಜ್ಯದ ಮುಖ್ಯಮಂತ್ರಿ ಒಪ್ಪಿಗೆ ಪಡ್ಕೊಂಡು ಹೋಗಬೇಕಾಗ್ತಿತ್ತು. ITಗೂ ಸಹಿತ ಕೆಲವೊಂದು ರಿಸ್ಟ್ರಿಕ್ಷನ್ ಇದ್ದವು. ಅದಕ್ಕಾಗಿ ಆ ರಿಸ್ಟ್ರಿಕ್ಷನ್ ತೆಗೆದಕ್ಕೆ ಇದರ ಅಡಿಯಲ್ಲೇ ಈ ಹಣ ಅವ್ಯವಹಾರ ಮಾಡುತ್ತಿರುವಂಥ ಜನರನ್ನ ಹಿಡಿದ ಶಿಕ್ಷಿಸಬೇಕಾಗಿದ್ದು. ಮತ್ತು ನಮ್ಮ ಜನರ ದುಡ್ಡನ್ನು ಜನರಿಗೆ ಉಳಿಸ್ಕೊಡ್ಬೇಕಂತ ಒಂದು ದೊಡ್ಡ ಸಾಹಸದ ಕೆಲಸ EDಗೆ ಹಚ್ಚಿದ್ರು. ಆ ದಿಶೆಯಲ್ಲಿ ED ಇದ್ದಿದ್ದು ಆರಂಭದಲ್ಲೇ ಒಳ್ಳೆಯ ಕೆಲಸನ ಮಾಡಿತ್ತು. ಮತ್ತು ಮೇಲಾಗಿ EDಯನ್ನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದರ P. ಚಿದಂಬರಂ ಅವ್ರು ತೊಗೊಂಬಂದ್ರೆ ಇದನ್ನು ಅನ್ನೋದು ನಮಗೆ ಗೊತ್ತಿದ್ದ ವಿಷಯ. ಅದು ಇದು ಕಾಲಿಷ್ಟ ಈಗಾಗಲೇ ಹೇಳಿದಂಗೆ ಇಲ್ಲೇ ವಿದೇಶದ ಹವಾಲಾ ದುಡ್ಡ ಹೆಂಗೂ ದಾಟಿ ಹೋಗ್ತಾ ಇತ್ತು. ಅದನ್ನು ಹಿಡಿಯೋ ಸಲುವಾಗಿ ಇದನ್ನು ಕಾನೂನು ಮಾಡಿದರು. ಅದಕ್ಕೆ ಅಲ್ಲಿ ಸಾಕ್ಷಿಗಳು ಸಿಗೋದು ಕಷ್ಟ ಆಗ್ತಿದ್ದು, ಭಾಳ ದಿನ ಹೋಗುವಂಥ ಪ್ರಸಂಗ ಇರ್ತಿದ್ದು, ಅದು ಸಾಕ್ಷಿ ಬದಲಾಗುವಂಥ ಸಾಧ್ಯತೆಗಳು ಇರ್ತಿದ್ದು. ಇಂಥ ಸಂದರ್ಭದಲ್ಲಿ ಅದು ಆಗಬಾರದು ಅಂತೇಳಿ ಯಾರ ಮೇಲೆ ಆರೋಪ ಇರ್ತದನೋ ಅವ್ರ ಎನ್ಕ್ವೈರಿಗಾಗಿ ಅವ್ರಿಗೆ ಜಾಮೀನು ಕೊಡೋದು ಇಟ್ಕೊಳ್ಳುವಂಥದ್ದು ಒಂದು ಅದರಲ್ಲಿ ಕ್ಲೌಸ್ ಇತ್ತು. ಒಂದು ಕ್ಲೌಸ್ ಇರೋದ್ರಿಂದಾಗಿ ಅದರ ನೆಲೆಯಲ್ಲೇ ಅನೇಕರನ್ನು ED ದಾಳಿ ಮಾಡಿ ಹಿಡಿದ ಒಳಗೆ ಹಾಕಿದ್ದು ನಾವು ನೋಡಿದ್ದೀವಿ. ಈಗಾಗಲೇ ಅವರು ಒಳ್ಳೆಯವರು ಬಂದರು, ಕೆಟ್ಟವರು ಬಂದರು, ಮಾಡಿದವರು ಬಂದರು, ಮಾಡಿದವರು ಬಂದರು. ತಮಗೆ ಇದು ಬಂದಂಥ ಸಂದರ್ಭದಲ್ಲಿ 5,000ಕ್ಕೂ ಹೆಚ್ಚು ಜನರ ಮೇಲೆ ದಾಳಿ ಮಾಡಿದಂಥ ED ಇದ್ದಿದ್ದು. ಅದರಲ್ಲಿ ಕೇವಲ 10% ಮಂದಿಗೆ ಮಾತ್ರ, 100ಕ್ಕೆ 10 ಮಂದಿ, 5,000 ಎಷ್ಟಾದರೂ ಅದಕ್ಕಿಂತ ಕಡಿಮೆ ಮಂದಿ ಶಿಕ್ಷೆ ಆಗಿದೆ ಅನ್ನೋದು ಈ ಅರ್ಜಿದಾರರ ಆರೋಪ. ಅದಕ್ಕೆ ಇದನ್ನು ನೀವು ಕ್ಯಾನ್ಸಲ್ ಮಾಡಿರಿ, ಇದಕ್ಕೆ ಚೇಂಜ್ ಮಾಡಿರಿ ಅನ್ನುವಂಥ ಮಾತು ಇದನ್ನು ಕೇಳಿದಂಥ ಅರ್ಜಿದಾರರ ಅಹವಾಲು, ದೂರುದಾರರ ಅಹವಾಲ. ಆದರೆ ಇದಕ್ಕೆ ಇಲ್ಲ ಮತ್ತಷ್ಟು ಇನ್ನಷ್ಟು ಇದರಲ್ಲಿ ನಾವೇನಾದರೂ ಇದನ್ನು PMLA ಲೂಸ್ ಮಾಡ್ಕೊಂಡಿವಿ ಅಥವಾ ಕೆಲವೊಂದು ಕಾನೂನಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಮಾಡಿದ್ದೀವಿ ಅಂದ್ರೆ ತೊಂದರೆ ಆಗ್ತದೆ ಅನ್ನುವಂಥ ಮಾತು ಈ ಒಂದು ED ಪರವಾಗಿ ಮಾತಾಡುವಂಥ ಕೇಂದ್ರ ಸರ್ಕಾರದ ಒಬ್ಬ ಏನೋ ನಿಮಗೆ ಗೊತ್ತಿದ್ದಂಗೆ ಈಗಾಗಲೇ ರಾಜು ಜನರಲ್
ಎಸ್ ವಿ ರಾಜು ಅವರು ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ಈ ಪ್ರಭಾವಿ ಆರೋಪಿಗಳು ಈ ರೀತಿ ಅರ್ಜಿ ಸಲ್ಲಿಸುವ ತಂತ್ರ ಹೂಡುವುದರಿಂದಾಗಿ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವಲ್ಲಿ ವಿಳಂಬವಾಗುತ್ತಿದೆ. ಅದಕ್ಕೆ ಇದು ಮತ್ತೆ ತೆಗೆದು ಇನ್ನೂ ವಿಳಂಬ ಆಗತ್ತದೆ, ಸಿಗುವುದಿಲ್ಲ ಅವರು ಅಂತೇಳಿ. ಅದಕ್ಕೆ ಬೋಯಾನ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಅಲ್ಲಪ್ಪ ನೀವು ಎನ್ಕ್ವೈರಿ ಹೆಸರಿನಲ್ಲೇ ಮುಂದೆ ಹಾಕ್ತಾ ಒಂದು 5 ವರ್ಷ 4 ವರ್ಷ ಅವ್ರ ಪಾಪ ಜಾಮೀನು ಇಲ್ಲದೆ ಕೊಳೆಯುವಂಥ ಪ್ರಸಂಗ ಇವತ್ತು ಬರ್ಲಿಕ್ಕತ್ತದ. ಬಂದಾಗ ಸಹಜವಾಗಿ 3-4 ವರ್ಷ ಇರ್ತಾರೆ, ಅವ್ರು ಸುಳ್ಳು ಆತಂದ್ರೆ ಆಗ ಏನದು ಪಾಪ ಅವ್ರಿಗೆ ಅವ್ರ ಸ್ವಾತಂತ್ರ್ಯ ಕಸ್ಕೊಂಡಂಗೆ ಆಗೋದಿಲ್ಲ. ನಾವು ಆ ಬದುಕು ಹಕ್ಕನಾಗಲಿ ಅವರ ಜೀವಿಸುವ ಹಕ್ಕನ ಕಸ್ಕೊಂಡಂಗೆ ಆಗುವುದಿಲ್ಲ ಅಂತ. ಯಾಕೆಂದ್ರೆ ಅದು ಭ್ರೂಣ ಆಗುವುದಿಲ್ಲ, ಕೊನೆಗೆ ಸಾಕ್ಷಿ ಸಿಗುವುದಿಲ್ಲ, ಮತ್ತೇನೂ ಆಗೋದಿಲ್ಲ, ಹೋಗಿಬಿಡ್ತದೆ. ಆಗ ಏನು ಮಾಡ್ಲಿಕ್ಕೆ ಸಾಧ್ಯದ? ಅದರಿಂದ ಒಬ್ಬ ನಿರಪರಾಧಿಗೆ ನಾವು ಏನಪ್ಪ ತೊಂದರೆ ಕೊಟ್ಟಂಗೆ ಆಗೋದೇನು. ಅದಕ್ಕಾಗಿ ಇದ್ರ ಬಗ್ಗೆ ಪೂರ್ಣ ಪರಿಶೀಲನೆ ಮಾಡಬೇಕಾಗ್ತದೆ. ಇದು ಕಾರಣ ಇಷ್ಟ, ನೀವು ಇಲ್ಲಿವರೆಗೆ ಮಾಡಿದಂತಹ ಒಂದು ಸಾಧನೆ ಲಿಸ್ಟ್ ಏನದಲ್ಲ ಇದನ್ನು ಗಮನಿಸಿದಾಗ 5,000ರಲ್ಲಿ ಕೇವಲ 10%ಗಿಂತಲೂ ಕಡಿಮೆ ಜನರಿಗೆ ಶಿಕ್ಷೆ ಹಾಕಿದ್ರಿಂದಾಗ ಇದು ಇಡೀ ನೆಲದಲ್ಲೇ ಜಾಮೀನು ಕೊಡಲಾರದು ಇಟ್ಕೊಳ್ಳೋದು ಯೋಗ್ಯನ ಅನ್ನುವಂಥದ್ದು. ಯಾಕಂದ್ರೆ ಏನಿಲ್ಲದ ತಪ್ಪಿಲ್ಲದೆ ಶಿಕ್ಷೆ ಅನುಭವಿಸುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿರ್ತದೆ. ಅದರಲ್ಲೂ ಈ ದೇಶದ ಕೇಂದ್ರ ಸರ್ಕಾರದಂಥದ್ದು ತನಗೆ ಬೇಕಾದಂಥವ್ರನ್ನ ಬೇಡಾದಂಥವ್ರನ್ನ ಹಿಡಿಯೋದು ಮಾಡೋದು ಇದೆಲ್ಲ ನೋಡ್ತಾ ಇದ್ವಿ ನಾವು. ಕೆಲವು ಬೇಕಾದವ್ರಿದ್ದವ್ರನ್ನ ಹಿಡಿದು ಬಿಟ್ಟು ಬಿಡ್ತೀರಿ, ಬೇಡಾದವ್ರು ಇದ್ರಪ್ಪ ಅಂದ್ರೆ ಅವ್ರನ್ನ ಪ್ರೊಲಾಂಗ್ ಮಾಡ್ತೀರಿ, ಹಂಗೆ ಮುಂದಾಗ್ತಾ ಹೋಗ್ತಿರ್ತೀರಿ ಅನ್ನೋ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಇದನ್ನೆಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡೋದನ್ನು ನೋಡಿದಾಗ, ಸಹಜವಾಗಿ ಇಲ್ಲಿವರೆಗೆ ನಡೆದ ಎಲ್ಲ ಘಟನೆಗಳು ನೋಡಿದಾಗ ಇವತ್ತೊಂದು ಸರ್ಕಾರದ ಪರ ಇದ್ದವ್ರಿಗಿಲ್ಲ ಇ ಡಿ ಭಯ ಇಲ್ಲ. ಯಾರ ಕೇಂದ್ರ ಸರ್ಕಾರದ ವಿರೋಧಿಗಳಿದ್ದಾರೆ ಅವ್ರಿಗೆಲ್ಲ ಇ ಡಿ ಭಯ ಇದ್ದಿದ್ದೇನೆ, ಯಾವ ಬೇಕಾದ್ರೆ ಬರ್ಬೋದಪ್ಪ ಅಂತೇಳಿ. ಲಾಸ್ಟ್ ಇಯರ್ ಅಂತ 2024 ಅದರಿಂದ ಭಾಳಷ್ಟು ಪ್ರಕರಣ ಆಗಿ ಹೋಗ್ಬಿಟ್ಟು ಅದ್ರದ್ದು ಸರ್ಕಾರ ಹೊಸ ಬಿದ್ದು ಹೋದನ್ನು ನಾವು ಗಮನಿಸಬೇಕಾಗ್ಯದ. ಯಾಕಂದರೆ ಇ ಡಿಗೆ ಅಂಜಿ ಭಾಳಷ್ಟು ಜನ ಬಿ ಜೆ ಪಿ ಓಡಿ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಮಹಾರಾಷ್ಟ್ರದಲ್ಲಾಗಿರ್ಬೋದು, ಹರಿಯಾಣದಲ್ಲಾಗಿರ್ಬೋದು, ಎಲ್ಲೋ ಆಗಿರ್ಬೋದು, ಎಲ್ಲ ಕಡೆ ಇದು ಮೇಲೆ ನಡೆಯೋದ್ರಿಂದಾಗಿ ಇದು ಸರ್ಕಾರದ ಕೈಯಲ್ಲಿ ಒಂದು ಸೂತ್ರ ಆದಂಗೆ ಆಯ್ತದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ, ಅದಕ್ಕೆ ಇದು ನಾವು ಯಾಕಪ್ಪ ಇದು ಜಾಮೀನು ಕೊಡೋದಕ್ಕೆ ನೀವು ನಿಮ್ಮ ಮಾತುಗಳನ್ನ ಅಥವಾ PMLA ಪ್ರಕಾರನ ಯಾಕೆ ವಿಚಾರ ಮಾಡಬೇಕು? ಅದಕ್ಕೆ ಜೆನ್ಯೂನ್ ಅನಿಸ್ತಪ್ಪ ಅಂದ್ರೆ ನಾವು ಕೊಡೋದು ಯೋಗ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರ ಅರ್ಥ ಇಡೀ ಇದ್ದಿದ್ದು ವಿಶ್ವಾಸವನ್ನು ಜನರಿಂದ ಕಳ್ಕೊಳ್ಳಿಕ್ಕತ್ತದ. ಕೇವಲ ಸರ್ಕಾರದ ಆಡಳಿತಾರೂಢ ಪಕ್ಷದ ಕೈಗೊಂಬೆ ಕೆಲಸ ಮಾಡಲಿಕ್ಕತ್ತದಪ್ಪ ಇ ಡಿ ಅಂತೇಳಿ. ಅದಕ್ಕಾಗಿ ಇ ಡಿಯನ್ನು ನಾವು ಈ ಕಾನೂನಿನ ಬದಲಾಗಿ ಜಾಮೀನು ಕೊಡೋ ವಿಷಯದಲ್ಲ ಅಥವಾ ಇನ್ನಷ್ಟು ಇಲ್ಲಿಯವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ಇನ್ನಷ್ಟು ಅದನ್ನು ರಿಲ್ಯಾಕ್ಸೇಷನ್ ಮಾಡಿ ಇ ಡಿಯ ಒಂದು ಹಕ್ಕುಗಳನ್ನ ಅಥವಾ ಒಂದು ಅದೇನೋ ವಯಸ್ಸಾದ ಕೆಲಸ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಮಾಡಬಹುದಾ, ಮಾಡೋಕ್ಕೆ ಸಾಧ್ಯನ ಅನ್ನೋಂಥ ಚರ್ಚೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿಬಿಟ್ಟದ ಈ ಒಂದು ಸರ್ಕಾರಕ್ಕೆ ನೀವು ಇದನ್ನು ಬಂದ್ ಮಾಡಲೇಬೇಕು ಅಂತೇಳಿ. ಅನಗತ್ಯ ಎನ್ಕ್ವೈರಿ ಹೆಸರಲ್ಲೇ ತಂದು ಟಾರ್ಚರ್ ಮಾಡಿ ಅವರು ಬದುಕುವ ಸ್ವಾತಂತ್ರ್ಯವನ್ನು ನೀವು ಕಸ್ಕೊಳ್ಳೋಂಥ ಕೆಲಸ ಮಾಡೋದ್ರಿಂದಾಗಿ ನಾವು ಯಾಕೆ ಅದನ್ನು ಈ ಇ ಡಿಯನ್ನು ನಾವು ಪ್ರಶ್ನೆ ಮಾಡಬಾರ್ದು, ಅದಕ್ಕೆ ರೂಲ್ಸ್ ಚೇಂಜ್ ಯಾಕೆ ಮಾಡಬಾರ್ದು ಅನ್ನೋಂಥ ಮಾತನ್ನು ಮಾತಾಡಿದ್ರೆ, ಅದಕ್ಕೆ ಇವತ್ತು ಜಾರಿ ನಿರ್ದೇಶನಾಲಯಕ್ಕೆ ಕೇಳಿದಂಥ ಈ ಒಂದು ಪ್ರಶ್ನೆಯಿಂದಾಗಿ ಇ ಡಿ ಆದರೂ ಸಹಿತ ಒಂದಿಷ್ಟು ಏನಾದರೂ ಚೇಂಜ್ ಆಗಬಹುದಾ ಅನ್ನುವಂಥ ಮಾತು. ಆದರೆ ಅಷ್ಟು ಸುಲಭವಾಗಿ ಅದು ಚೇಂಜ್ ಆಗ್ತದೆ ಅಂತೇನು ಗೊತ್ತಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಏನು ನಿರ್ಧಾರ ಮಾಡ್ತದೆ ಅನ್ನೋದು ಅಷ್ಟು ಮುಖ್ಯದ. ಇ ಡಿ ಮೇಲೆ ಮಾತ್ರ ಹಿಡಿದು ಬೇಕು ಅನ್ನುವಂಥ ಮಾತು ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಕಾರಣ ಇಷ್ಟ, ಹೌದು ಕಳ್ಳರು ಹಿಡಿಬೇಕು, ಶಿಕ್ಷೆ ವಿಧಿಸ್ಬೇಕು, ಅದಕ್ಕೆ ಮಾಡಿದಿರಿ, ಆದರೆ ಅದು ದುರುಪಯೋಗ ಆಗಲಿಕ್ಕತ್ತದಲ್ಲ ಅನ್ನೋಂಥ ದೊಡ್ಡ ಪ್ರಶ್ನೆ. ಯಾವುದಕ್ಕಾದ್ರೂ ಹಂಗಾರೆ ಪ್ರೋ ಮತ್ತು ಕಾನ್ ಇದ್ದೇ ಇರೋದನ್ನು. ಯಾಕಂದ್ರೆ ಒಂದು ಏನೋ ಒಳ್ಳೇದು ಮಾಡ್ಬೇಕಂತ ಹೊರಟಾಗ ಇಂಥವೆಲ್ಲ ನಡೀತಾ ಇರ್ತಾವೆ. ಆ ದಿಶೆಯಲ್ಲೇ ಕೇಂದ್ರ ಸರ್ಕಾರ ಆದರೂ ತನ್ನ ನಡೆಯಲ್ಲಿ ಚೇಂಜ್ ಮಾಡಿಕೊಂಡು, ಜೊತೆಗೆ ಇ ಡಿಗೆ ಅವ್ರ ಪಾಡಿಗೆ ಅವ್ರನ್ನ ಬಿಡುವಂಥದ್ದು. ಎಲ್ಲರೂ ಅಟ್ಯಾಕ್ ಮಾಡಲಿ ಅವರು, ಯಾರೋ ವಿರೋಧ ಪಕ್ಷ ಇರಲಿ ಆಡಳಿತಾರೂಢ ಪಕ್ಷ ಇರಲಿ. ಯಾವಾಗ ಆಡಳಿತಾರೂಢ ಪಕ್ಷ ಜನರನ್ನು ಸಹಿತ ಇ ಡಿ ದಾಳಿ ಮಾಡಿ ಅವ್ರು ಶಿಕ್ಷೆ ಕೊಡಿಸೋಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ತದೆ ತಪ್ಪಾದ ಅವ್ರಿಗೆ, ಆಗ ಸಹಜವಾಗಿ ಜನರಿಗೆ ವಿಶ್ವಾಸ ಮೂಡ್ತದೆ. ಇಲ್ಲಪ್ಪ ಅವರೆಲ್ಲ ಸಮಾನವಾಗಿ ಯೂಸ್ ಮಾಡ್ತಾರಪ್ಪ ಅನ್ನೋಂಥ ಮಾತು ಬರ್ತದೆ. ಇಲ್ಲಾಂದ್ರೆ ಇ ಡಿ ಬಗ್ಗೆ ಈಗಾಗಲೇ ಅಪಸ್ಸುಗಳು ಸಾಕಷ್ಟು ಹೆಚ್ಚಾಗಿದ್ದಾವೆ, ಅದು ಚೇಂಜ್ ಆದರೂ ಆಗ್ಬೋದು ಅಂತ ಹೇಳ್ತಾ ಇ ಡಿಗೆ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದ ವಂಚಕನಂಗೆ ಅಥವಾ ಒಂದು ಇದನ್ನು ಮಾಡಿ ತೊಂದರೆ ಕೊಡುವಂಥದ್ದು ಕೆಲಸ ಮಾಡಬೇಡ್ರಪ್ಪ ಅಂತೇಳಿ. ಹೀಗಾಗಿ ಇ ಡಿ ಇವತ್ತು ಪ್ರಶ್ನಾವಳಿಗಳ ಮಧ್ಯದಲ್ಲಿ ಬಂದು ಸೆಳ್ಕೊಂಡು ಕೂತದ. ಅದು ಆಡಳಿತಾರೂಢ ಪಕ್ಷದಿಂದಾಗಿ ಅನ್ನೋದು ಈಗಾಗಲೇ ಆಗಿರುವಂಥ ವಿಷಯ ಅಂತ ಹೇಳ್ತಾ, ಇ ಡಿ ಬಗ್ಗೆ ನಿಮಗೇನು ಅನ್ನಿಸ್ತದ? ಇ ಡಿ ನಿಷ್ಪಕ್ಷಪಾತವಾಗಿದೆನಾ ಅಥವಾ ಎಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನಾ ಅಥವಾ ಈಗಿದ್ದಂಥ ರೂಲ್ಸ್ಗಳು ಕರೆಕ್ಟ್ ಅದಾವ ಅಂತೀರ, ಇಲ್ಲ ತಪ್ಪದಾವ ಅಂತೀರ, ಚೇಂಜ್ ಮಾಡಂತೀರ, ಏನಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಇ ಡಿ ಬಗ್ಗೆ ಸ್ಪಷ್ಟ ಅಭಿಪ್ರಾಯ ತಿಳಿಸಿ. ಆದಷ್ಟು ಎಲ್ಲರಿಗೂ ನ್ಯಾಯ ಸಿಗಬೇಕು. ಹೌದು, ಶಿಕ್ಷೆ ಆಗಬೇಕು ಕಳ್ಳರಿಗೆ,
ಈ ಮನಿ ಲಾಂಡ್ರಿಂಗ್ ಮಾಡೋರಿಗೆ ಹೌದು, ಆದ್ರೆ ಎಲ್ಲ ಪಕ್ಷಗಳಿದ್ದಾರೆ, ಅವರು ಎಲ್ಲರದ್ದು ಆಗಲಿ ಅನ್ನುವಂಥದ್ದು ಒಂದು ಸಮಾನ ತತ್ವದಿಂದ ನಿರ್ಧಾರ ತೆಗೆದುಕೊಂಡ್ರೆ ಯೋಗ್ಯ ಆಗ್ತದೆ. ಮತ್ತು ಹೇಳ್ತಾ ಈ ದಿಶೆಯಲ್ಲಿ ಏನೇನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಪರಿವರ್ತನೆ ಮಾಡೋದು ಯೋಗ್ಯ ಅಂತ ಮಾತಾಡೆ. ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಸರಿಯಾದ ಕೆಟ್ಟದ್ದು ಏನು ತಿರಲ್ರಿ, ತಪ್ಪರೇನ್ರಿ, ಏನಿರಲ್ರಿ, ಒಟ್ಟಲ್ಲಿ ಕಾಮೆಂಟ್ ಮಾಡ್ತಾಯಿರಿ, ಮಾತಾಡ್ತಾಯಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಮತ್ತು ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೊಂಡೆ ವಂದನೆಗಳು.